ಇಡೀ ಕರುನಾಡಿಗೆ ನಿನ್ನೆ ಬಜೆಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಗಿಫ್ಟ್ ನೀಡಿದ್ರು. ಆದರೆ ಅದೇ ಬಜೆಟ್ನಿಂದ ಜನರಿಗೆ ಸದ್ದಿಲ್ಲದೆ ಸಾವಿರಾರು ಕೋಟಿ ತೆರಿಗೆಯ ಬರೆ ಬೀಳೋ ಆತಂಕ ಕಾಡ್ತಿದೆ. ಅತ್ತ ರಾತ್ರಿ 1 ಗಂಟೆವರೆಗೆ ಹೋಟೆಲ್ ಓಪನ್ಗೆ ಅವಕಾಶ ನೀಡಿರುವುದಕ್ಕೆ ಮಾಲೀಕರ ಜೊತೆ ಗ್ರಾಹಕರು ಖುಷಿಯಾಗಿದ್ದಾರೆ. 6,000 ಕೋಟಿ ರೂಗಳಷ್ಟು ತೆರಿಗೆ ಸಂಗ್ರಹದ ನಿರೀಕ್ಷೆ ಇದೆ. ಸಾಮಾನ್ಯವಾಗಿ ಜನಸಾಮಾನ್ಯರ ಮೇಲೆ ಬರುತ್ತೆ, ಯಾಕೆಂದ್ರೆ ವ್ಯಾಪಾರ ಮಾಡೋನು ಅವನ ಕೈಯಿಂದ ಕೊಡಕ್ಕಾಗಲ್ಲ. ಆ ಥರ ಪರ್ಮಿಷನ್ ಕೊಟ್ಟಿದ್ದು ತುಂಬಾ ಹೆಲ್ಪ್ಫುಲ್ ಜನರಿಗೆ. ನಿನ್ನೆಯಷ್ಟೇ ರಾಜ್ಯದ ಬಜೆಟ್ ಮಂಡನೆಯಾಗಿದೆ. ಬಜೆಟ್ ಸಿಹಿ ನಿರೀಕ್ಷೆಯಲ್ಲಿದ್ದ ಜನರಿಗೆ ಸರ್ಕಾರ ಸದ್ದಿಲ್ಲದೆ ತೆರಿಗೆ ಹೊರೆ ಹೊರಿಸಿದೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ಜಾಣ ನಡೆ ಅನುಸರಿಸಿರೋ ಕೈ ಸರ್ಕಾರ ಸೈಲೆಂಟ್ ಆಗಿ ಅಬಕಾರಿ ಮೂಲಕ ಜನರಿಗೆ ಬರೆ ಹಾಕಿದೆ. ರಾಜ್ಯ ರಾಜಧಾನಿಗೆ ಟ್ಯಾಕ್ಸ್ ಶಾಕ್ ಕೊಟ್ಟ ಬಜೆಟ್. 4 ಸೆಸ್ ಮೂಲಕ 6,000 ಕೋಟಿಗೆ ಟಾರ್ಗೆಟ್. ಸಿಎಂ ಸಿದ್ದರಾಮಯ್ಯ ತಮ್ಮ 15ನೇ ದಾಖಲೆಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಭರ್ಜರಿ ಉಡುಗೊರೆಗಳನ್ನ ನೀಡಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಕೋಟಿ ಕೋಟಿ ಅನುದಾನ ಹಂಚಿದ್ದಾರೆ. ಆದರೆ ಪ್ರತ್ಯಕ್ಷವಾಗಿ ಯಾವುದೇ ಹೊಸ ತೆರಿಗೆ ಹೆಸರು ಹೇಳದೆ ಇದೇ ಬಜೆಟ್ ಮೂಲಕ ಬೆಂಗಳೂರಿಗರ ಜೇಬಿಗೆ ಕೈ ಹಾಕಿದ್ದಾರೆ. 4 ಸೆಸ್ಗಳ ಮೂಲಕ 6,000 ಕೋಟಿ ತೆರಿಗೆ ವಸೂಲಿಗೆ ಪ್ಲಾನ್ ಮಾಡಿದ್ದಾರೆ. ಸರ್ಕಾರ ಪ್ರಮುಖ ನಗರಗಳ ಬಡ ಜನರಿಗೆ ಕಡಿಮೆ ದರದಲ್ಲಿ ವಸತಿ ಹಂಚಲು ಮುಂದಾಗಿದೆ. ಇದಕ್ಕಾಗಿ 4 ಸೆಸ್ ಹೇರ್ತಿದೆ. ಡೆಲಿವರಿ ಬಾಯ್ಗಳ ಕಲ್ಯಾಣದ ಹೆಸರಲ್ಲಿ ಆನ್ಲೈನ್ ಡೆಲಿವರಿಗಳ ಸೆಸ್, ಸಾರಿಗೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ವಾಹನಗಳ ಸೆಸ್ ಹಾಗೂ ಅಗ್ನಿಶಾಮಕ ಇಲಾಖೆ ಕಾರ್ಯಕ್ಷಮತೆ ಹೆಚ್ಚಿಸಲು ಬಹುಮಹಡಿ ಕಟ್ಟಡಗಳ ಆಸ್ತಿ ತೆರಿಗೆಗಳ ಮೇಲೆ 1% ಸೆಸ್ಗೆ ಸರ್ಕಾರ ಸಜ್ಜಾಗಿದೆ. ಸರ್ಕಾರ ಏನೇ ಸೆಸ್ಸು ಏನೇ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಸಾಮಾನ್ಯವಾಗಿ ಜನಸಾಮಾನ್ಯರ ಮೇಲೆ ಬರುತ್ತೆ, ಯಾಕೆಂದ್ರೆ ವ್ಯಾಪಾರ ಮಾಡೋನು ಅವನ ಕೈಯಿಂದ ಕೊಡಕ್ಕಾಗಲ್ವಲ್ಲ. ಈಗ ಹಾಲ್ ದರ ₹1 ಜಾಸ್ತಿ ಆಯಿತು ಅಂದರೆ ಕಂಪಲ್ಸರಿ ಕಾಫಿ ಟೀ ಬೆಲೆ 50 ಪೈಸೆ ₹1 ಜಾಸ್ತಿ ಮಾಡ್ತಾರೆ. ಅದೇ ಥರ ಈ ಸೆಸ್ ಯಾವುದೇ ಬಂದ್ರೂ ಪಬ್ಲಿಕ್ ಅಂತ ಏನು ಹೇಳ್ತೀವೋ ಅವ್ರ ಮೇಲೆ ಹೊರೆ ಬೀಳುತ್ತೆ. ಬಿಲ್ಡರ್ಗಳೇ ಆಗಲಿ ಇಲ್ಲ ನಾನು ಬಾಡಿಗೆ ಕೊಡೋನೇ ಆಗಿ ಬಿಲ್ಡಿಂಗ್ ಕಟ್ತಾ ಇದ್ರೆ ಖಂಡಿತ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜನಸಾಮಾನ್ಯರ ಮೇಲೆ ಈ ತೆರಿಗೆಯ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸರ್ಕಾರದ ಈ ತಂತ್ರ ಶ್ರೀಸಾಮಾನ್ಯರಿಗೆ ನುಂಗಲಾರದ ಬಿಸಿ ತುಪ್ಪ ಅನಿಸಿದ್ರೆ ಅತ್ತ ಮಧ್ಯರಾತ್ರಿವರೆಗೂ ವ್ಯಾಪಾರ ವಹಿವಾಟಿಗೆ ಅವಕಾಶ ನೀಡಿರೋದು ಖುಷಿ ತರಿಸಿದೆ. ರಾಜ್ಯದಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೂ ವ್ಯಾಪಾರ ವಹಿವಾಟಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರಿಂದ ವ್ಯಾಪಾರ ಹೆಚ್ಚುತ್ತೆ. ಲೇಟ್ ನೈಟ್ ಕೆಲಸ ಮಾಡೋರಿಗೂ ಸಹಾಯಕ ಅಂತ ಹೋಟೆಲ್ ಮಾಲೀಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಜನರು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಆ ಥರ ಪರ್ಮಿಷನ್ ಕೊಟ್ಟಿದ್ದು ತುಂಬ ಹೆಲ್ಪ್ಫುಲ್ ಜನರಿಗೆ. ಈಗ ಫಾರ್ ಎಕ್ಸಾಂಪಲ್ ಎದುರಿಗೆ ಹಾಸ್ಪಿಟಲ್ ಇರೋದ್ರಿಂದ ಸೊ ಸಮ್ಟೈಮ್ಸ್ ಕ್ಯಾಂಟೀನು ಕ್ಲೋಸ್ ಆಗಿದ್ದರೆ ಆವಾಗ ಪೇಷಂಟಿಗೆ ತುಂಬ ತೊಂದರೆ ಆಗುತ್ತೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ತುಂಬ ಸಫರ್ ಮಾಡ್ಕೊಂಡಿದ್ದೆ. ನೈಟ್ ಏನಾದರೂ ಫುಡ್ ಬೇಕಿದ್ದರೆ ಇಲ್ಲಿ ಯಾವ ಸರೌಂಡಿಂಗ್ ಹೋಟ್ಲ್ಸು ಇದ್ದಿಲ್ಲ, ಈವನ್ ಆನ್ಲೈನು ಆ ಟೈಮಲ್ಲಿ ಸಿಗ್ತಿದ್ದಿಲ್ಲ. ಸೊ ಒಂದು ರೀತಿಯಿಂದ ಚೆನ್ನಾಗೇ ಆಯಿತು. ಅಪ್ ಟು 1 o'clock ಪರ್ಮಿಷನ್ ಕೊಟ್ಟಿದ್ದು. ಈ ನಡುವೆ ಭಾರತೀಯ ಮದ್ಯ ಮತ್ತು ಬಿಯರ್ ಸೇರಿದಂತೆ ಎಲ್ಲಾ ಬಗೆಯ ಮದ್ಯದ ಮಾರಾಟ ಮೇಲಿನ ತೆರಿಗೆಯನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಸಿಎಂ ಘೋಷಿಸಿದ್ದಾರೆ. ಅಂದ್ರೆ ಮದ್ಯದ ಬೆಲೆ ಹೆಚ್ಚಾಗಲ್ಲ, ಬದಲಿಗೆ ನೆರೆ ರಾಜ್ಯಗಳ ಮದ್ಯದ ದರ ನೋಡಿಕೊಂಡು ಏಕರೂಪದ ದರ ಜಾರಿಗೊಳ್ಳಲಿದೆ. ಪ್ರೀಮಿಯಂ ಬ್ರ್ಯಾಂಡ್ಗಳ ದರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಲಿದೆ ಅಂತ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಶಾಂತಮೂರ್ತಿ, TV9 ಬೆಂಗಳೂರು.